ಸೊ ಹಾಗೆ ಈ ಒಂದು ಮೇಳದಲ್ಲಿ ಮತ್ತೊಂದು ಕಿಯೋಸ್ಕ್ ಅಂದ್ರೆ ಅಂಗಡಿ ಮಳಿಗೆ ಇದೆ. ಸೊ ಈ ಒಂದು ಮಳಿಗೆಲ್ಲೂ ಕೂಡ ಹಲವಾರು ಒಂದು ಹೆಲ್ತ್ ರಿಲೇಟೆಡ್ ಐಟಮ್ಸ್ ಇಟ್ಟಿದ್ದಾರೆ. ಏನು ಅಂತ ಕೇಳೋಣ, ಅವರನ್ನ ಕೇಳಿ ನಾನು ಮಾತಾಡಿಸಿ ಸೊ ಆದಷ್ಟು ಇನ್ಫಾರ್ಮೇಷನ್ ನಾನು ಕೊಡಿಸ್ತೀನಿ. ಸೊ ಗಾರ್ಲಿಕ್ ಚಿಪ್ಸ್, ಸೊ ಹೀಗೆ ಹಲವಾರು ಐಟಮ್ಸ್ ಇದೆ, ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು. ಸರ್ ನಮಸ್ಕಾರ. ಹಾಯ್ ನಮಸ್ಕಾರ. ತಮ್ಮ ಹೆಸರು? ಸಂತೋಷ್ ಕುಮಾರ್ ಅಂತ ಹೇಳಿ. ಸರ್ ಎಲ್ಲಿಂದ ಬರ್ತಾ ಇದ್ದೀರಾ? ಇದು ಉಳ್ಳಾಲದಲ್ಲಿ ನಮ್ದು, ಬೆಂಗಳೂರಿನಲ್ಲಿ ಉಳ್ಳಾಲ ಅಂತ ಹೇಳಿ ಅಲ್ಲಿ ನಮ್ದು ಫ್ಯಾಕ್ಟರಿ ಇದೆ, ಎಸ್ ಟಿ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳಿ. ಓಕೆ. ಹೆಲ್ದಿ ಬೈಟ್ಸ್ ಅಂತ ಬ್ರ್ಯಾಂಡ್ ಇದೆ. ಸೊ ನಮ್ಮ ಪ್ರಾಡಕ್ಟ್ಸ್ ಬ್ಲಿಂಕಿಟ್ ಅಲ್ಲಿ ಇದೆ, ಅಮೆಝಾನ್ ಅಲ್ಲಿ ಇದೆ, ಫ್ಲಿಪ್ಕಾರ್ಟ್ ಅಲ್ಲಿ ಇದೆ, ಇಂಡಿಯಾ ಮಾರ್ಟ್ ಅಲ್ಲಿ ಇದೆ. ಆಮೇಲೆ ಸೊ ಇದು ಬೇಸಿಕಲಿ ಜಂಕ್ ಫುಡ್. ಇನ್ಸ್ಟೆಡ್ ಆಫ್ ಜಂಕ್ ಫುಡ್ ನಾವು ಇದನ್ನ ಫ್ರೂಟ್ಸ್, ವೆಜಿಟೇಬಲ್, ಆಮೇಲೆ ಹಣ್ಣಿಂದ ನಾವು ಹಣ್ಣು ತರಕಾರಿಗಳ ಚಿಪ್ಸ್ ಮಾಡ್ತೀವಿ. ಓಕೆ. ಸೊ ಇವಾಗ ಬಹಳ ಜನ ಪೇರೆಂಟ್ಸ್ ಏನ್ ಹೇಳ್ತಾರೆ ಅಂತ ಹೇಳಿ, ಮಕ್ಕಳು ತರಕಾರಿ ತಿನ್ನಲ್ಲ, ಹಣ್ಣು ತಿನ್ನಲ್ಲ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮಕ್ಕಳಿಗೆ ತಿನ್ಸ್ಲಿಕ್ಕೆ ನಾವು ಈ ಪ್ರಾಡಕ್ಟ್ ಮಾಡಬಹುದು. ಅಂದ್ರೆ ಈಗ ಜಂಕ್ ಫುಡ್ ಬದಲು ಇದನ್ನ ಈ ಒಂದು ಪ್ರಾಡಕ್ಟ್ ನಾವು ಇದಕ್ಕೆ ಝೀರೋ ಪ್ರಿಸರ್ವೇಟಿವ್, ಝೀರೋ ಇದು ಏನೋ, ನಾವು ಯಾವ್ದೇ ತರ ಸಕ್ಕರೆ ಹಾಕಲ್ಲ, ಅಂದ್ರೆ ಶುಗರ್ ಇಲ್ಲ, ಝೀರೋ ಕೊಲೆಸ್ಟ್ರಾಲ್, ಈ ತರದ ಪ್ರಾಡಕ್ಟ್ ಇದೆ ಇದು. ಓಕೆ. ಇನ್ಸ್ಟೆಡ್ ಆಫ್ ಶುಗರ್ ಜಾಗ್ರೆ ಯೂಸ್ ಮಾಡ್ತೀರಾ? ಇಲ್ಲ, ಏನು ಯೂಸ್ ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ನ್ಯಾಚುರಲ್. ಇನ್ ಕೇಸ್ ಸ್ವೀಟ್ನೆಸ್ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಸೀಸನಿಂಗ್ ಅಲ್ಲಿ ಇರ್ತಕ್ಕಂತ ಫ್ರೂಟ್ಸ್, ಫ್ರೂಟ್ಸ್ ಅಲ್ಲಿ ಒಂದು ಸ್ವೀಟ್ನೆಸ್ ಇದ್ದೇ ಇರ್ತದೆ. ಓಕೆ. ಆದ್ರೆ ಸೀಸನಿಂಗ್ ಅಲ್ಲಿ ಸ್ಮಾಲ್ ಏನ್ ಆಡ್ ಮಾಡ್ತಾರೋ ಅಷ್ಟೇ ಬಿಟ್ರೆ ಮತ್ತೆ ನಾವೇನು ಆಡ್ ಮಾಡಲ್ಲ ಇದಕ್ಕೆ. ಓಕೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ಸ್ ಇದೆ ಸರ್? ನನ್ನ ಹತ್ರ ಒಂದು 40 ತರದ ಪ್ರಾಡಕ್ಟ್ ಇದೆ, ಬಟ್ ಇಲ್ಲಿ ಒಂದು 16-17 ಪ್ರಾಡಕ್ಟ್ ತಂದಿದ್ದೀನಿ. ಸೊ ಹೇಳ್ತೀರಾ? ಹೆಚ್ಚಿನದಾಗಿ ಬೀಟ್ರೂಟ್ ಹೋಗುತ್ತೆ, ಕ್ಯಾರೆಟ್ ಹೋಗುತ್ತೆ, ಬೆಂಡೆಕಾಯಿ ಹೋಗುತ್ತೆ, ಗಾರ್ಲಿಕ್ ಹೋಗುತ್ತೆ, ಈ ತರ ಹೋಗುತ್ತೆ. ನೀವು ಇದು ಬೆಂಡೆಕಾಯಿ ಇದೆ. ಓಕೆ. ಸೊ ಇದನ್ನ ಹೀಗೆ ಕಾಣಿಸುತ್ತೆ ನನಗೆ. ಓಕೆ. ಈಗ ಮಕ್ಕಳೆಲ್ಲ ಬೆಂಡೆಕಾಯಿ ತಿನ್ನಲ್ಲ, ಮಕ್ಕಳು ಬೆಂಡೆಕಾಯಿ ತಿಂತಾರೆ, ನೀವು ಟೇಸ್ಟ್ ಮಾಡಿ ನೋಡು. ಓಕೆ. ನೋಡಿ, ಕರ್ಮ್ ಅಂತ ಅನ್ಸುತ್ತೆ. ಕಂಪ್ಲೀಟ್ಲಿ ಕ್ರಿಸ್ಪಿ ಕ್ರಂಚಿ ಇರುತ್ತೆ. ಈಗ ಚಿಪ್ಸ್ ಬದಲು ನಾವು ಇದನ್ನ, ಹೌದು, ಇದು ಬಾಳೆಹಣ್ಣಿದು. ಓಕೆ. ಬಾಳೆಹಣ್ಣಿದೆ. ಸೊ ಪ್ಯಾಕೆಟ್ ಹಿಂಗ್ ಬರುತ್ತೆ. ನಿಮ್ಗೆ ಇನ್ನೊಂದು ಅಮೇಸಿಂಗ್ ಪ್ರಾಡಕ್ಟ್ ತೋರಿಸ್ತೀನಿ ನೋಡಿ, ಗಾರ್ಲಿಕ್ ಇದೆ. ಈಗ ಗಾರ್ಲಿಕ್ ಬಂದ್ಬಿಟ್ಟು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅಲ್ವಾ? 100%. ಇದರಿಂದ ನಾವು ಜಸ್ಟ್ ನೀರಷ್ಟೇ ತೆಗೆದಿರ್ತೀವಿ. ಓಕೆ. ಕಂಪ್ಲೀಟ್ ಆಗಿ ಫ್ರೈ ಆಗಿದೆಲ್ಲ? ಹೌದೌದು. ಸೊ ಗಾರ್ಲಿಕ್ ಹೀಗೆ ಕಾಣಿಸ್ತದೆ ನಿಮ್ಗೆ. ಅದಾದ್ಮೇಲೆ ಕಾಬೂಲಿ ಚೆನ್ನ ಇರ್ತದೆ. ಓಕೆ. ಕಾಬೂಲಿ ಚೆನ್ನ, ಹಲಸಿನ ಹಣ್ಣಿರುತ್ತೆ. ಓಕೆ. ಇದು ಹಣ್ಣೆಲ್ಲ ಚಿಪ್ಸ್ ಸರ್ ಇದು? ಹಲಸಿನ ಹಣ್ಣಿನ ಚಿಪ್ಸ್ ಇದೆ. ಓಕೆ. ಸೊ ಆಕ್ಚುಲಿ ನಾವು ಇಲ್ಲಿದೆ ನೋಡಿ, ಹಲಸಿನ ಓಕೆ. ಡಿಸ್ಪ್ಲೇ ಮಾಡಿದ್ದಾರೆ. ಡಿಸ್ಪ್ಲೇ ಮಾಡಿದ್ವಿ, ಎಲ್ಲ ಪ್ರಾಡಕ್ಟ್ ಡಿಸ್ಪ್ಲೇ ಇದೆ. ಓಕೆ. ಇದು ಕಾಲಿಫ್ಲವರ್ ಇದೆ, ಬ್ರಾಕ್ಲಿ ಇದೆ, ಓಕೆ. ಬಾಳೆಹಣ್ಣು ಇದೆ, ಓಕೆ. ಮಶ್ರೂಮ್ ಇದೆ, ಓಕೆ. ಚೆನ್ನ ಇದೆ, ಸ್ವೀಟ್ ಕಾರ್ನ್ ಇದೆ, ಹಾಗಲಕಾಯಿ ಇದೆ, ಮತ್ತೆ ಬೀಟ್ರೂಟ್ ಅಂತ ಹೇಳಿದ್ರಲ್ವಾ? ಹೌದು, ಬೀಟ್ರೂಟ್ ಇದೆ. ಬೀಟ್ರೂಟ್ ನಂಗೆ ಸ್ವಲ್ಪ ತೋರಿಸ್ತೀರಾ? ಯಾಕಂದ್ರೆ ನಾನು ಇದು ನೋಡಿಲ್ಲ. ಸ್ಯಾಂಪಲ್ ಕೊಡ್ತೀರಾ? ಓಕೆ. ಸೊ ಇದಕ್ಕೆ ಏನಾದ್ರು ಸ್ಪೈಸ್ ಏನಾದ್ರು ಆಡ್ ಮಾಡಿದಾರಾ ಸರ್? ಚಾಟ್ ಮಸಾಲ ಆಡ್ ಮಾಡಿದೀವಿ ನಾವು. ಓಕೆ. ಸೊ ಬರೀ ಬೀಟ್ರೂಟ್ ನ ಕೆಲವರು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ, ಸ್ವೀಟ್ನೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಈಗ ಶುಗರ್ ಪೇಷಂಟ್ ಕೂಡ ತಿನ್ಬೋದಾ? ಎಲ್ಲರೂ ಕೂಡ ಯೂಸ್ ಮಾಡಬಹುದು. ಯಾಕೆ ಇದು ಎಲ್ರಿಗೂ ಕೂಡ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಪ್ರಿಸರ್ವೇಟಿವ್ ಆಡ್ ಮಾಡಲ್ಲ. ಸೊ ಒನ್ ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ. ಬೇಸಿಕಲಿ ನೋಡಿ, ನಾವು ಈಗ 1 kg ನಾನು ಬೀಟ್ರೂಟ್ ಚಿಪ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ 16 kg ನನಗೆ ಬೀಟ್ರೂಟ್ ಬೇಕು. ಓಕೆ. ಅಂದ್ರೆ ಅಷ್ಟು ನೀರಿನ ಅಂಶ ಇರುತ್ತೆ, ಅಷ್ಟು ನೀರಿನ ಅಂಶನ ನಾನು ತೆಗಿತೀನಿ. ಓಕೆ. ಸೊ ಹಾಗಿರುತ್ತೆ ಇರ್ತಕ್ಕಂಥ ಪ್ರಾಡಕ್ಟ್ ಇದು. ಆಮೇಲೆ ನ್ಯೂಟ್ರಿಷನ್ ಪ್ರಾಡಕ್ಟ್ ಫ್ಯಾಕ್ಟರ್ ಅಂತ ತಗೊಂಡಾಗ ನೀವು ಬೀಟ್ರೂಟ್ ನ್ಯಾಚುರಲ್ ಬೀಟ್ರೂಟ್ ಮತ್ತೆ ಪ್ರೋಸೆಸ್ಡ್ ಬೀಟ್ರೂಟ್ ಗೆ ತಗೊಂಡಾಗ 90% ನ್ಯೂಟ್ರಿಷನ್ಸ್ ರಿಟೇನ್ ಆಗಿರುತ್ತೆ. ಓಕೆ. ಸೊ ಹಾಗಾದ್ರಿಂದ ಇದು ಹೈಲಿ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್, ಜೊತೆಗೆ ಆಯಿಲ್ ಇರಲ್ಲ, ಹೆಲ್ತಿ ಪ್ರಾಡಕ್ಟ್ ಅನ್ನೋದು 100% ಹೆಲ್ತಿ ಪ್ರಾಡಕ್ಟ್ ಇದೆ. ಓಕೆ. ಆಯಿಲ್ ಇರಲ್ಲ, ಪ್ರಿಸರ್ವೇಟಿವ್. ಹೌದು. ಆಮೇಲೆ ಇನ್ನೊಂದು, ನೀವು ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿ, ನೀವು ಯಾವುದೇ ಒಂದು ಸೇವರೀಸ್ ತಿಂದಾಗ, ಚಕ್ಲಿ, ಕೋಡ್ಬೇಳೆ, ಅದು ಇದು ತಿಂದಾಗ 10 ನಿಮಿಷದಲ್ಲಿ ನಿಮ್ಗೆ ಅಸಿಡಿಟಿ ಸ್ಟಾರ್ಟ್ ಆಗ್ತದೆ. ಇದು ತಿಂದು ನೋಡಿ, ನಿಮ್ಗೆ ಏನು ಅಸಿಡಿಟಿ ಆ ತರದೇನು ಫೀಲ್ ಆಗೋದೇ ಇಲ್ಲ. ಯಾಕಂದ್ರೆ ಇದ್ರ ಪ್ರೋಸೆಸ್ ಆ ತರ ಇದೆ. ಇದನ್ನ ವ್ಯಾಕ್ಯೂಮ್ ಫ್ರೈಡ್ ಚಿಪ್ಸ್ ಅಂತ ಹೇಳ್ತೀವಿ. ನಮ್ಮ ಫ್ಯಾಕ್ಟ್ರಿ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಉಳ್ಳಾಲ ಅಂತ ಹೇಳ್ಬಿಟ್ಟು ಆ ಜಾಗದಲ್ಲಿ ಇದೆ. ಸೊ ನಮ್ದು ಆನ್ಲೈನ್ ಇದೆ, ಆಫ್ಲೈನ್ ಇದೆ. ನಂದು ವೆಬ್ಸೈಟ್ ಇಂದನೂ ಕೂಡ ನಾನು ಸೇಲ್ಸ್ ಮಾಡಬಹುದು, ಪರ್ಚೇಸ್ ಮಾಡಬಹುದು ಯಾರಾದ್ರೂ ಕೂಡ. ಅದರ ಜೊತೆಗೆ ನಾನು ಎಕ್ಸ್ಪೋರ್ಟ್ಸ್ ಕೂಡ ಮಾಡ್ತೀವಿ. ನನ್ನ ಟೆಲಿಫೋನ್ ನಂಬರ್ ಬಂದ್ಬಿಟ್ಟು 9632223061. ಹಾಗೆ ನಮ್ದು ವೆಬ್ಸೈಟ್ ಬಂದ್ಬಿಟ್ಟು www.sdfoodproducts.com. ಮೇಲ್ ಐಡಿ ಬಂದ್ಬಿಟ್ಟು stfoodproducts123@gmail.com ಅಂತಿದೆ. ಓಕೆ ಸರ್, ಥ್ಯಾಂಕ್ ಯು.